ಕನ್ನಡ ಚಿತ್ರರಂಗದಲ್ಲಿ ಒಂದು 200-300 ಕೋಟಿ ವಹಿವಾಟು ನಡೆಸುವಂತ ಒಬ್ಬ ನಾಯಕ ನಟ ಅವರು, ಒಂದು ಸ್ಟಾರ್. ಅವ್ರ ನಂಬ್ಕೊಂಡು ಹಲವಾರು ಕುಟುಂಬಗಳು ಕೆಲಸ ನಡೆಯುತ್ತೆ. ದರ್ಶನ್ ಸರ್ ಪುಣ್ಯನ ಆ ತರದ ಒಂದು ಅಭಿಮಾನಿ ಬಳಗ ಪಡೆದಿರೋದಕ್ಕೆ, ಅಥವಾ ಅಭಿಮಾನಿಗಳ ಪುಣ್ಯನ ಈ ತರದ ಒಂದು ನಟನ ಪಡೆದಿರೋದಕ್ಕೆ, ಅವರಿಬ್ಬರದ ಒಂದು ಸಂಬಂಧನ ಅಷ್ಟು ಸ್ಟ್ರಾಂಗ್ ಆಗಿದೆ. ಏನು ಅಂತ ಯಾರಿಗೂ ನಮಗೂ ಇನ್ನೂ ಗೊತ್ತಿಲ್ಲ. ಸರ್ ಹಾಸ್ಪಿಟಲ್ ಇದ್ದಾರೆ, ಫಸ್ಟ್ ಅಲ್ಲಿಂದ ಅವರು ಗುಣಮುಖರಾಗಿ ಆಚೆ ಬರಬೇಕು, ಆಮೇಲೆ ಮಿಕ್ಕಿದೆಲ್ಲ. ಇಮೋಷನಲ್ಲೇ ಇರುತ್ತೆ. ನನಗಂತೂ ಎಮೋಷನಲ್ ಆಗಿ ಆಗ್ತದೆ. ನಂಗೆ ಇಷ್ಟು ಗ್ಯಾಪ್ ಆದ್ಮೇಲೆ ನೋಡ್ತಾ ಇರೋದವ್ರನ್ನ ನಾನಂತೂ ಎಮೋಷನಲ್ ಆಗ್ತೀನಿ, ಅದಂತೂ ಫಾರ್ ಶೋರ್. ಹೇಗೆ ಅನಿಸ್ತಿದೆ ಸರ್? ಬಹಳ ಖುಷಿ ಇದೆ ನಮಗೆ. ತುಂಬಾ ಒಂದೊಳ್ಳೆ ಪಾಸಿಟಿವ್ ನೋಟ್ ಇವತ್ತು. ಹನುಮ ಜಯಂತಿ ಅಂದ್ರೆ ಹನುಮಂತ ನಮ್ದವ್ರು, ಆಂಜನೇಯ ನಮ್ದವ್ರು ಯಾರನ್ನೂ ಕೈ ಬಿಡಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಇವತ್ತಿನ ದಿನಾನೇ ಅದೊಂದು ಅದ್ಭುತವಾದಂತ ಸುದ್ದಿ ನಮಗೆ. ನ್ಯಾಯಾಲಯಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಅಂಡ್ ಅವ್ರ ಬೇಲ್ ಸಿಕ್ಕಿರೋದಷ್ಟೇ ಅಲ್ಲ, ಆದಷ್ಟು ಬೇಗ ಅವರು ಆರೋಪ ಮುಕ್ತವಾಗಿ ಆಚೆ ಬರಲಿ ಅನ್ನೋದೇ ಒಂದು ನಮ್ಮ ಪ್ರೇಯರ್ಸ್ ಇದೆ. ಸೊ ಅದು ಬೇಗ ಆಗ್ಲಿ ಅಂತ ಕೇಳ್ಕೊತೀನಿ. ಇನ್ನು ಸರ್ ಆರೋಗ್ಯದಲ್ಲಿ ಇನ್ನೂ ಚೇತರಿಸಿಕೊಂಡಿಲ್ಲ, ಅದ್ರ ಬಗ್ಗೆ ಕೂಡ ಶಸ್ತ್ರಚಿಕಿತ್ಸೆನ ಅಥವಾ ಅದೇ ನಮ್ಮ ಮೇನ್ ಕನ್ಸರ್ನ್ ಅದಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಾರ್ ಆರೋಗ್ಯ ಚೆನ್ನಾಗಾಗ್ಬೇಕು ಅಂತ. ಯಾಕಂದ್ರೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು 200-300 ಕೋಟಿ ವಹಿವಾಟು ನಡೆಸುವಂತ ಒಬ್ಬ ನಾಯಕ ನಟ ಅವರು, ಒಂದು ಸ್ಟಾರ್. ಅವ್ರ ನಂಬ್ಕೊಂಡು ಹಲವಾರು ಕುಟುಂಬಗಳು ಕೆಲಸ ನಡೆಯುತ್ತೆ. ಸೊ ಹಾಗಾಗಿ ಚಿತ್ರರಂಗಕ್ಕೆ ಅವ್ರು ಬಹಳನೇ ಮುಖ್ಯವಾಗ್ತಾರೆ. ಸೊ ಅವ್ರ ಹೆಲ್ತ್ ಅವ್ರದ್ದು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ಬೇಗ ಅವ್ರು ಗುಣಮುಖರಾಗ್ಲಿ, ಮೊದ್ಲಿನ ತರನೇ ಅವ್ರು ವಾಪಸ್ ಬರಬೇಕು ಅಂತ ನಮ್ಮಲ್ಲ. ಡೆವಿಲ್ ಸಿನಿಮಾ ಈ ಮಂತ್ ರಿಲೀಸ್ ಆಗ್ಬೇಕಾಗಿತ್ತು, ಆದ್ರೆ ದರ್ಶನ್ ಅವರು ರಿಲೀಸ್ ಆಗಿ ಬಂದಿದ್ದಾರೆ. ಅದೊಂದು ರೀತಿ ಕಾಕತಾಳೀಯ ಅನ್ಸುತ್ತೆ. ಇಲ್ಲಮ್ಮ, ಅದೇನೋ ಒಂಚೂರು ಈ ತರದ ಒಂದು ಅಡಚಣೆಗಳಾಗಿರುತ್ತೆ. ಬಟ್ ಖಂಡಿತವಾಗ್ಲೂ ಅದೊಂದು ಅದ್ಭುತವಾದ ಚಿತ್ರ ಬೇಗ ಬಂದೇ ಬರುತ್ತೆ. ದರ್ಶನ್ ಫ್ಯಾನ್ಸ್ ಅವ್ರ ಮನೆ ಮುಂದೆ ಎಲ್ಲ ಸಂಭ್ರಮ ಮಾಡ್ತಿದ್ದಾರೆ, ಜೊತೆಗೆ ಫೋಟೋ ಹಿಡ್ಕೊಂಡು ದೇವ್ರಿಗೆ ಯಾವ ರೀತಿ ಪೂಜೆ ಮಾಡ್ತಾರೆ ಅದೇ ರೀತಿ ಮಾಡ್ತಿರುವಂತದ್ದು. ಬೇರೆ ಕಡೆ ಎಲ್ಲ ಸಹ ಅದೇ ರೀತಿ ಸಂಭ್ರಮ ಮನೆ ಮಾಡಿದೆ. ಏನಿದೆ ಸೊ ಖುಷಿ ಅಲ್ಲ, ಎಲ್ಲರಿಗೂ ಅದೊಂದು ಖುಷಿ ಇದೆ. ಅಂಡ್ ನಾನು ಹಿಂದೆ ನೋಡಿದ್ದೀನಿ, ಇವಾಗಲೂ ಅದು ಹೇಳ್ತೀನಿ. ಅದು ದರ್ಶನ್ ಸರ್ ಪುಣ್ಯನ ಆ ತರದ ಒಂದು ಅಭಿಮಾನಿ ಬಳಗ ಪಡೆದಿರೋದಕ್ಕೆ, ಅಥವಾ ಅಭಿಮಾನಿಗಳ ಪುಣ್ಯನ ಈ ತರದ ಒಂದು ನಟನ ಪಡೆದಿರೋದಕ್ಕೆ, ಅವರಿಬ್ಬರದ ಒಂದು ಸಂಬಂಧನ ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಅವ್ರು ಇವಾಗಲ್ಲ, ಯಾವತ್ತೂ ದರ್ಶನ್ ಸರ್ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಅವ್ರ ಅಭಿಮಾನಿಗಳು ಅಷ್ಟೇ ಪ್ರೀತಿ ತೋರಿಸಿದ್ದಾರೆ. ಒಂದು ಸ್ಟ್ರೆಂತ್ ಅವ್ರಿಗೆ ಅವರು. ಸೊ ಖಂಡಿತವಾಗ್ಲೂ ಅವ್ರ ಖುಷಿ ಬರ್ತಾ ಇರೋದ್ರಲ್ಲಿ ಏನಾದ್ರು ಆಶ್ಚರ್ಯ ಇಲ್ಲ. ಸುಮಾರಷ್ಟು ವಿಷಯಗಳು ಲಿಂಕ್ ಆಗ್ತಿದೆ ಸರ್. ಸ್ಯಾಂಡಲ್ವುಡ್ ಇರ್ಬೋದು, ಟಾಲಿವುಡ್ ಇರ್ಬೋದು. ಈ ಕಡೆ ದರ್ಶನ್ ಸರ್ ರಿಲೀಸ್ ಆದ್ರೆ, ಆ ಕಡೆ ಅಲ್ಲು ಅರ್ಜುನ್ ಅವರು ವಿಚಾರಣೆಗಂತ ಫ್ಯಾನ್ಸ್ ಏನಾಯ್ತು, ಅದು ಕಾಲ್ಕೊಡ್ತಾ ಇದ್ದು ಒಬ್ರು ಸಾವಾಯ್ತು, ಆ ವಿಚಾರಣೆಗಂತ ಜೈಲು ಮೆಟ್ಲೇರಿ ಇರುವಂತದ್ದು ಪ್ರಕರಣ ಏನಾದ್ರು ನನ್ಗೆ ನನ್ನ ದರ್ಶನ್ ಸರ್ದು ಅದ್ರ ಬಗ್ಗೆ ಆದ್ರೆ ನನ್ಗೆ ಓಕೆ. ಇನ್ನ ಅಲ್ಲೇನ್ ನಡೀತಿದೆ ಅವ್ರದ್ದು ಏನದು ಅಷ್ಟು ಗೊತ್ತಿಲ್ದಿರೋದ್ ಬಗ್ಗೆ ನಾವ್ ಯಾಕೆ ಮಾತಾಡೋದು? ಸರ್, ನಿಮ್ಗೆ ಮೊದಲು ಈ ವಿಚಾರ ಗೊತ್ತಾಗಿದ್ದು ಈಗ ನನಗೆ ಈಗಲೇ ಒಂದು ಇಲ್ಲಿ ಬರ್ಬೇಕು, ಒಂದಿವೆ ಬರ್ಬೇಕಾದ್ರೆ ನನಗೆ ಗೊತ್ತಾಯ್ತು. ಫೋನ್ ಕಾಲ್ಗಳು ಬರಕ್ ಶುರು ಆದಾಗ ಗೊತ್ತಾಯ್ತು ನನಗೆ. ಯಾಕಂದ್ರೆ ನಾನು ಟ್ರಾವೆಲ್ ಮಾಡ್ತಿದ್ನಲ್ಲ, ನಾನು ಟಿವಿ ನೋಡಕ್ ಆಗಿರ್ಲಿಲ್ಲ. ಸೊ ಫೋನ್ ಕಾಲ್ಸ್ ಬರ್ಬೇಕಾದ್ರೆ ಒಂದು ಗೊತ್ತಾಗಿದ್ದು ನನಗೆ. ಅಂಡ್ ಒಂದು ಖುಷಿನಲ್ಲಿ ಅದೇ ಹೇಳಿದ್ನಲ್ಲ, ಬರ್ತಾನೆ ಒಂದು ಒಳ್ಳೆ ಖುಷಿನಲ್ಲಿ ಬಂದೆ ನಾನು. ನಿಮ್ಮ ಫ್ರೆಂಡ್ಸ್ ಬಳಗದವರು ಅಂತ ಇರ್ತಾರೆ, ಕಾಲ್ ಮಾಡಿ ಮಾತಾಡ್ಕೊಳ್ಳೋದು ಏನಿಲ್ಲ, ನೀವು ಬಂದ ತಕ್ಷಣ ಇಲ್ಲೇ ಇದೀನಿ, ನಿಮ್ ಮುಂದೆ ನಿಂತಿದ್ದೀನಿ. ಈಗ ಹೋಗ್ತಾ ಮಾತಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಹಾಗೆ ಸರ್, ಈಗಾಗ್ಲೇ ಸರ್ ಚಿತ್ರ ನವಗ್ರಹ ಇದು ತುಂಬಾ ವರ್ಷಗಳ ಹಿಂದೆ ತೆಗೆದಿರುವಂತದ್ದು, ಇತ್ತೀಚೆಗೆ ತೆರೆ ಕಂಡಾಗ ಕೂಡ ಅದು ಸಾಕಷ್ಟು ಸಕ್ಸಸ್ ಅನ್ನ ಅನ್ವಯಿಸಿತ್ತು, ಅಂದ್ರೆ ಹೌಸ್ಫುಲ್ ಆಗಿತ್ತು. ಈಗ ಮತ್ತೆ ಸರ್ ಏನು ಬೇಲ್ ಮೂಲಕ ಹೊರಗಡೆ ಬಂದಿದ್ದಾರೆ. ಅವ್ರದ್ದು ಚಿತ್ರೀಕರಣ ಅರ್ಧ ಆಗಿದೆ. ಡೆವಿಲ್ ಇನ್ನ ಏನು ಮುಂದುವರಿಸ್ತಾರ? ಗೊತ್ತಿಲ್ವಲ್ಲ, ಫಸ್ಟ್ ಆರೋಗ್ಯನಲ್ಲ ಅದು ಏನು ಅಂತ ಯಾರಿಗೂ ನಮಗೂ ಇನ್ನೂ ಗೊತ್ತಿಲ್ಲ. ಸರ್ ಹಾಸ್ಪಿಟಲ್ ಇದ್ದಾರೆ, ಫಸ್ಟ್ ಅಲ್ಲಿಂದ ಅವರು ಗುಣಮುಖರಾಗಿ ಆಚೆ ಬರಬೇಕು, ಆಮೇಲೆ ಮಿಕ್ಕಿದೆಲ್ಲ. ಸೊ ಫಸ್ಟ್ ಅವ್ರ ಹೆಲ್ತ್ ವೈಸ್ ಅವ್ರು ಸರಿ ಆಗ್ಬೇಕು ಫಸ್ಟ್ ಅಷ್ಟೇ. ಆರೋಗ್ಯ ಸುಧಾರಿಸಲಿ, ಹೊರಗೆ ಬರ್ಲಿ ಅಂತ ಹರಕೆ ಹೊತ್ತಿದ್ರು ಸುಮಾರು ಜನ ಫ್ಯಾನ್ಸ್ ಇರ್ಬೋದು, ಕುಟುಂಬಸ್ಥರೇ ಇರ್ಬೋದು. ನೀವೇನಾದ್ರೂ ಆ ರೀತಿ ಹರಕೆಗಳನ್ನ ಹೇಳ್ಕೋಬಾರ್ದು ಅಂತ ಅವೆಲ್ಲ. ಸೊ ಹಾಗಾಗಿ ಅದು ಎಷ್ಟೋ ಜನರ ಪ್ರೇಯರ್ಸ್ ಇದೆ, ಎಲ್ಲಾ ಪ್ರೇಯರ್ಸ್. ಅದು ಒಬ್ರು ಇಬ್ರು ಅಂತಲ್ಲ, ಅಷ್ಟು ಕೋಟ್ಯಾಂತರ ಜನರ ಪ್ರೇಯರ್ಸ್ ಇದೆ. ಅದು ಅದಕ್ಕೆ ಈ ದಿನ ಒಂದು ಆತರ ಸುದ್ದಿ ಸಿಕ್ಕಿದೆ ನಮ್ಗೆ. ಸೊ ಅದೇ ಅವ್ರ ಹೆಲ್ತ್ ಚೆನ್ನಾಗಿ ಬೇಗ ಬರ್ಲಿ ಅಂತ ಕೇಳಿ. ಬೇರೆ ಸಿಚುವೇಶನ್ ಹೇಗೆ ಇದ್ರು ನಮ್ಮ ಸಿಚುವೇಶನ್ ಒಂದು ಸ್ಥಾನದಲ್ಲಿ ನಿಂತ್ಕೊಂಡೆ ನಾವು ಯೋಚನೆ ಮಾಡ್ತೀವಿ. ಅದೇ ರೀತಿ ಈಗ ರೇಣುಕಾಸ್ವಾಮಿ ಅವ್ರ ತಂದೆ ಸಹ ನಮ್ಗೆ ನ್ಯಾಯ ಬೇಕು ಅನ್ನೋ ರೀತಿನಲ್ಲೇ ಅವ್ರು ಮಾತಾಡ್ತಿರುವಂತದ್ದು. ಅಕಸ್ಮಾತ್ ದರ್ಶನ್ ಅವರು ರಿಲೀಸ್ ಆಗಿ ಏನಾದ್ರು ಬಂದು ಮಾತಾಡಿದ್ರು, ನನಗೆ ಆ ಮಾತುಕತೆ ಬೇಡ, ನನ್ನ ಮಗ ವಾಪಸ್ ಕೊಡಕ್ಕಾಗುತ್ತಾ ಅನ್ನೋ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಈಗಾಗಲೇ. ಈಗ ನಾವು ಅವ್ರ ಮನೇಲಿ ಅವ್ರ ನೋವಿದೆ, ಅವ್ರು ಅದಕ್ಕೆ ಸ್ಪಂದಿಸ್ತೀರ ಅಷ್ಟೇ. ಈಗ ನಾವು ಅದಕ್ಕೇನು ಕಮೆಂಟ್ ಮಾಡಕ್ ಆಗಲ್ಲ. ಈಗ ನಾವೆಲ್ಲ ಮನುಷ್ಯ ಅಲ್ವಮ್ಮ, ನಮಗೆ ನಮ್ಮವರು ತಮ್ಮವ್ರು ಅಂತಂದ್ರೆ ನಮ್ಗೊಂದು ಒಲವು, ನಮ್ಗೊಂದು ಸೆಳೆತ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಏನಿದೆ ನನ್ನ ದರ್ಶನ್ ಸಾರ್ದು ಅದ್ರ ಬಗ್ಗೆನೇ ಹೇಳ್ಬೋದೇ ಹೊರತು ಅಲ್ಲಿ ಅವ್ರ ಪರವಾಗಿ ಹೇಗೆ ಮಾತಾಡಕ್ಕಾಗತ್ತೆ ನಾನು. ಸೊ ನನಗೇನಂದ್ರೆ ಬಾಸ್ ಆದಷ್ಟು ಬೇಗ ಅವ್ರು ಹುಷಾರಾಗಿ ಆಚೆ ಬರ್ಬೇಕು ಅನ್ನೋದು, ಅಂಡ್ ಆರೋಪ ಮುಕ್ತವಾಗಿ ಆಚೆ ಬಂದ್ಬಿಡ್ಬೇಕು ಆದಷ್ಟು ಬೇಗ ಅನ್ನೋದೇ ಒಂದು ನಮ್ಮ ಪ್ರೇಯರ್ಸ್ ಅಷ್ಟೇ. ದರ್ಶನ್ ಅವರು ನಿಮ್ಮ ಮದ್ವೆಗೆ ಬರ್ತಾರೆ ಅನ್ನೋ ಒಂದು ಹೋಪ್ ನಿಮ್ಮಲ್ಲಿ ಇತ್ತು, ಆದ್ರೆ ಆಗಿರ್ಲಿಲ್ಲ. ಬಟ್ ಈಗ ಹೊರಗಡೆ ಬಂದಿದ್ದಾರೆ. ಮೊದ್ಲು ನೀವು ಹೋಗಿ ಮೀಟ್ ಮಾಡುವಾಗ ಏನು ಫ್ಯಾಮಿಲಿ ಸಮೇತವಾಗಿ ಹೋಗಿ ಮೀಟ್ ಅಲ್ಲ, ಇನ್ನೇನದು ನಾನು ಹೇಳಿದ್ನಲ್ಲ, ಈಗ ಅವ್ರ ಹಾಸ್ಪಿಟಲ್ ಇದ್ದಾರೆ, ಫಸ್ಟ್ ಅದು ಮುಖ್ಯ ಆಗುತ್ತೆ. ಪ್ರಯಾರಿಟಿ ನಂಬರ್ 1 ಅದಿದೆ. ಅವ್ರು ಹುಷಾರಾಗಿ ಬರ್ಬೇಕು ಅನ್ನೋ ಪ್ರಯಾರಿಟಿ ನಂಬರ್ 1. ಅದಾದ್ಮೇಲೆ ಮಿಕ್ಕಿದೆಲ್ಲ ಪ್ಲಾನಿಂಗ್ಸ್ ಮಾಡಬೇಕು. ಫಸ್ಟ್ ನಮ್ದು ನೋಡ್ಕೊಂಡು ನಾವೇನು ಆ ಥರದ್ದು ಅಲ್ವಲ್ಲ ಯೋಚನೆ. ಸೊ ಫಸ್ಟ್ ಪ್ರಯಾರಿಟಿ ನಂಬರ್ 1 ನಮ್ಮ ತಲೆಲ್ಲ ಇರೋದು, ಸಾರ್ ಆರಾಮಾಗಿದ್ದಾರೆ ಅಂತ ಅನ್ನೋದು ಬರ್ಬೇಕು ನಮಗೆ ನ್ಯೂಸ್.
ಸೊ ಅದಕ್ಕೆ ವೇಟಿಂಗ್ ಅಲ್ಲಿ ಇದೀವಿ. ದರ್ಶನ್ ಅವ್ರು ನೋಡಿದ್ರೆ ಒಂದ್ ಸ್ಮೈಲ್ ಕೊಡ್ತಾರೆ, ಯಾರನ್ನೇ ಅವ್ರ ಆಪ್ತ ಬಳಗದವ್ರು ಇರ್ಬೋದು ಅಥವಾ ಅವ್ರ ಪರಿಚಯಸ್ಥರು ಇರ್ಬೋದು. ಏನಾದ್ರೂ ನಿಮ್ಮನ್ನ ಅಕಸ್ಮಾತ್ ಇದನ್ನ ಏನಾದ್ರೂ ನೋಡಿದ್ರೆ ಮೀಟ್ ಮಾಡಿದ್ರೆ ಯಾವ ರಿಯಾಕ್ಷನ್ ಕೊಡಬಹುದು, ಏನ್ ಮಾತಾಡ್ತಾರೆ? ಅದು ಮೋಸ್ಟ್ಲಿ ಎಮೋಷನಲ್ಲೇ ಇರುತ್ತೆ. ನನಗಂತೂ ಎಮೋಷನಲ್ ಆಗಿ ಆಗ್ತದೆ. ನಂಗೆ ಇಷ್ಟು ಗ್ಯಾಪ್ ಆದ್ಮೇಲೆ ನೋಡ್ತಾ ಇರೋದವ್ರನ್ನ ನಾನಂತೂ